ದೇವರ ವಾಕ್ಯ ಹೇಳ್ತದೆ, ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ಆಗ ಆತ ನಿಮ್ಮನ್ನು ಬಿಟ್ಟು ಓಡಿ ಹೋಗುವ ನಿಮ್ದಾಗಿ. ಈ ದಿವಸ ನಾವು ದೇವರ ವಾಕ್ಯಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ದೇವರ ವಾಕ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧರಾದಂಥ ಪರಲೋಕ ತಂದೆಯ ದೇವರೇ, ಕೊಟ್ಟಂತ ಈ ಸಮಯಕ್ಕಾಗಿ ನಿಮಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ತಂದೆ, ನಿನ್ನ ಜೀವಳ ವಾಕ್ಯದ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡು, ನಮ್ಮನ್ನು ಬಲಪಡಿಸು. ಪರಿಶುದ್ಧಾತ್ಮ ನಿನ್ನ ಸಹಾಯವನ್ನು ಬೇಡುತ್ತೇವೆ. ಎಲ್ಲದರಲ್ಲಿ ತಂದೆ ನಿನಗೆ ಮಹಿಮೆಂಟಾಗುವಂತೆ ನಡೆಸಿ, ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡಿದೆವು ತಂದೆ, ಆಮೇಲೆ. ನಾವು ಈ ದಿವಸ ನಮ್ಮ ಆತ್ಮಿಕ ಹೋರಾಟದ ಬಗ್ಗೆ ಸ್ವಲ್ಪ ಮಾತಾಡಬೇಕು, ಸ್ಪಿರಿಚುವಲ್ ವಾರ್ಫೇರ್ ಬಗ್ಗೆ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನದಿಂದ 19ನೇ ವಚನದವರೆಗೆ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನದಿಂದ 19ನೇ ವಚನದವರೆಗೆ. ಕಡೆ ಮಾತೇನೆಂದರೆ, ನೀವು ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ನಾವು ಹೋರಾಡುವುದು ಮನುಷ್ಯ ಮಾತೃದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಆದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದುದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು, ನೀತಿ ಎಂಬ ವಜ್ರಕವಚವನ್ನು ಧರಿಸಿಕೊಂಡು, ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ. ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿಕೊಳ್ಳಿರಿ. ಅದರಿಂದ ನೀವು ಕೆಡುಕನ ಅಗ್ನಿಬಾಣಗಳನ್ನೆಲ್ಲ ಆಡಿಸುವುದಕ್ಕೆ ಶಕ್ತರಾಗುವಿರಿ. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು, ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ. ನನಗೋಸ್ಕರ ಸಹ ಪ್ರಾರ್ಥನೆ ಮಾಡಿರಿ. ನಾನು ಬಾಯಿ ತೆರೆಯುವಾಗ ಪೂರ್ವಕಾಲದಲ್ಲಿ ಗುಪ್ತವಾಗಿದ್ದ ಸುವಾರ್ಥ ಸತ್ಯಾರ್ಥವನ್ನು ಭಯವಿಲ್ಲದೆ ತಿಳಿಸುವುದಕ್ಕೆ ಬೇಕಾದ ಮಾತನ್ನು ದೇವರು ನನಗೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿರಿ. ಸಾಕು. ಪೌಲನ ಸಭೆಗೆ ಬರಿತಾ ಇದ್ದಾನೆ, ನನಗೋಸ್ಕರ ಪ್ರಾರ್ಥಿಸಿರಿ. ದೇವರ ವಾಕ್ಯದಲ್ಲಿರುವಂತಹ ಗೂಢಾರ್ಥಗಳನ್ನು ತಿಳಿಸುವುದಕ್ಕೆ ನನಗೋಸ್ಕರ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ಖಂಡಿತ ಪ್ರಿಯರೇ, ನಮಗೆ ಈ ವಾಕ್ಯದಲ್ಲಿ ಅನೇಕ ರಹಸ್ಯಗಳು ಅಡಗಿಸಲ್ಪಟ್ಟಿವೆ. ನಾವು ಪ್ರತಿ ಸಾರಿ ಓದುವಾಗ ನಮಗೆ ಒಂದು ವೇಳೆ ಆಸಕ್ತಿ ಇರುವುದಾದ್ರೆ ನಾವು ಪ್ರತಿ ಬಾರಿ ಹೊಸ ಹೊಸ ಸಂಗತಿಗಳು ನಾವು ತಿಳ್ಕೊಳ್ತೇವೆ. ಇಲ್ಲಿ ಬರೆಯಲ್ಪಟ್ಟಿದೆ, ನಮಗೊಂದು ಯುದ್ಧ ಇದೆ ಎಂಬ ಹೋರಾಟ ಇದೆ. ಈ ಲೋಕದಲ್ಲಿ ನಮಗೆ ಹೋರಾಟ ಇದೆ ಎಂಬುದಾಗಿ ನಮ್ಗೆ ಗೊತ್ತಿದೆ ಅಲ್ಲ. ಲೋಕದಲ್ಲಿ ಈಗ ಅನೇಕ ಕಡೆ ಹೋರಾಟಗಳು ನಡೀತಾ ಇರ್ತದೆ. ಈ ಹೋರಾಟದಲ್ಲಿ ಮೇನ್ ಈಗ ಇಸ್ರೇಲ್ ದೇಶದ ಈಗ ಇದನ್ನು ನೋಡ್ತೇವೆ. ಯುದ್ಧದಲ್ಲಿ 2 ತರದ್ದು ಇದೆ. ಒಂದು ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುವಂಥದ್ದು, ಮತ್ತೊಂದು ಎದುರಾಳಿಯನ್ನು ನಾಶ ಮಾಡುವಂಥದ್ದು. ಈಗ ಇಲ್ಲಿ ಕೊಡಲ್ಪಟ್ಟಂತಹ ಆತ್ಮಿಕ ಆಯುಧಗಳು ನಮಗೆ ಯೇಸು ಕ್ರಿಸ್ತನ ಪರಿಶುದ್ಧ ರಕ್ತದ ಮೂಲಕವಾಗಿ ನಮ್ಗೆ ಏನು ಸ್ಥಾಪಿತವಾಗಿದೆ ಒಡಂಬಡಿಕೆ, ಅದರ ಮೂಲಕವಾಗಿ ನಮ್ಗೆ ಆಯುಧಗಳು ಕೊಡಲ್ಪಟ್ಟಿದೆ. ಡಿಫೆನ್ಸ್ ಸಿಸ್ಟಮ್ ನಮ್ದು. ಗುರಾಣಿ, ನಂಬಿಕೆ ಎಂಬ ಗುರಾಣಿ, ಸತ್ಯವೆಂಬ ನಡುಕಟ್ಟು, ನೀತಿಯ ಕವಚ, ಇದೆಲ್ಲವೂ ನಮ್ಗೆ ಕೊಡಲ್ಪಟ್ಟಿದೆ ಯೇಸು ಕ್ರಿಸ್ತನ ಒಡಂಬಡಿಕೆ ಮೂಲಕವಾಗಿ. ಒಂದು ವೇಳೆ ಡಿಫೆನ್ಸ್ ಸಿಸ್ಟಮ್ ಇಲ್ಲದಿದ್ರೆ ಏನಾಗ್ತಿತ್ತು? ಈಗ ನಾವು ಇಸ್ರೇಲ್ ದೇಶದ ಎಕ್ಸಾಂಪಲ್ ನಾನು ಹೇಳ್ತೇನೆ. ಕಳೆದ 10 ವರ್ಷದಲ್ಲಿ ಬೇರೆ ಬೇರೆ ದೇಶಗಳಿಂದ, ಲೆಬನಾನಿಂದ, ಸಿರಿಯಾದಿಂದ, ಯೆಮೆನ್ನಿಂದ, ವೆಸ್ಟ್ ಬ್ಯಾಂಕ್ ಇಂದ, ಗಾಜಾ, ಎಲ್ಲ ಅನೇಕ ಕಡೆಗಳಿಂದ, ಇರಾನ್ನಿಂದ ಅವರ ಮೇಲೆ ಒಟ್ಟಾಗಿ ಒಂದು 11,000 ಮಿಸೈಲ್ಗಳು ಅವರ ಮೇಲೆ ಬಿಟ್ಟಿದ್ದಾರೆ. ಒಂದು ವೇಳೆ ಅದನ್ನು ಅವರು ಡಿಫೆಂಡ್ ಮಾಡದೆ ಹೋಗಿದ್ರೆ ಆ ದೇಶದ ಸ್ಥಿತಿ ಏನಾಗ್ತಿತ್ತು? ಇಷ್ಟವರೆಗೆ 1%ಗಿಂತ ಲೆಸ್ ಅಲ್ಲಿಗೆ ಇಂಪ್ಯಾಕ್ಟ್ ಆಗಿದೆ. ಆ 1%ಗಿಂತ ಕಡಿಮೆ ಇಂಪ್ಯಾಕ್ಟ್ ಅದರಲ್ಲಿ 800ಕ್ಕಿಂತ ಹೆಚ್ಚು ಮನೆಗಳು ಡಿಸ್ಟ್ರಾಯ್ ಆಗಿದೆ. ಸುಮಾರು 20,000ಕ್ಕಿಂತ ಹೆಚ್ಚು ಜನ ಸತ್ತಿದ್ದಾರೆ ಇಷ್ಟವರೆಗೆ. ಒಂದು ವೇಳೆ ಆ 11,000 ಮಿಸೈಲ್ ಎಲ್ಲ ಬಿದ್ದಿದ್ರೆ ಏನಾಗ್ತಿತ್ತು? ಅದಕ್ಕೆ ದೇವರ ವಾಕ್ಯ ಹೇಳ್ತದೆ,
ನಮಗೆ ಆಯುಧಗಳು ನಾವು ಧರಿಸಿಕೊಳ್ಬೇಕೆಂಬ ಈ ವಾಗ್ದಾನದ ಮೂಲಕ ನಮಗೆ ಕೊಡಲ್ಪಟ್ಟಿದೆ. ನಂಬಿಕೆ ಎಂಬ ಗುರಾಣಿಯನ್ನು ಹಿಡ್ಕೊಳ್ರಿ ಅಂತ. ಇದರಿಂದ ಕೆಡುಕ ನಮ್ಮ ಮೇಲೆ ಏನೇನು ಎಸಿತಾನಲ್ಲ ಅದನ್ನು ನಾವು ತಡೀಲಿಕ್ಕೆ ಶಕ್ತರಾಗ್ತಂತೆ. ನಾನು ಈ ದಿವಸ ದೇವರ ವಾಕ್ಯದಲ್ಲಿ ಒಂದು 3 ಸಂಗತಿಗಳ ಬಗ್ಗೆ ಮಾತಾಡ್ತೇನೆ. ಮೊದಲನೇದಾಗಿ ನೋಡ್ಕೊಳ್ಳುವ ನಾವು 2ನೇ ಅರಸುಗಳ ಪುಸ್ತಕ 13ನೇ ಅಧ್ಯಾಯ 14ರಿಂದ 19ನೇ ವಚನದವರೆಗೆ. 2ನೇ ಅರಸುಗಳ ಪುಸ್ತಕ 2 ಅರಸು 13ನೇ ಅಧ್ಯಾಯ 14ನೇ ವಚನದಿಂದ 19ನೇ ವಚನದವರೆಗೆ. ಎಲೀಷನು ಮರಣಕರ ರೋಗದಲ್ಲಿ ಬಿದ್ದನು. ಇಸ್ರಾಯೇಲರ ಅರಸನಾದ ಯೋವಾಷನು ಇದನ್ನು ಕೇಳಿ ಅವನ ಬಳಿಗೆ ಹೋಗಿ, ನನ್ನ ತಂದೆಯೇ, ಇಸ್ರಾಯೇಲರಿಗೆ ರಥಾಶ್ವ ಬಲಗಳಾಗಿದ್ದವನೇ ಎಂದು ಕೂಗುತ್ತಾ ಅವನ ಮುಖದ ಮೇಲೆ ಬಿದ್ದು ಬಹಳವಾಗಿ ಅತ್ತನು. ಆಗ ಎಲೀಷನು ಇಸ್ರಾಯೇಲರ ಅರಸನಿಗೆ ಬಿಲ್ಲನ್ನು ಬಾಣಗಳನ್ನು ತರಿಸು ಎಂದು ಹೇಳಿದನು. ಅವನು ತರಿಸಿದನು. ಆಗ ಅವನಿಗೆ ಬಿಲ್ಲನ್ನು ಹಿಡಿದುಕೋ ಎಂದು ಆಜ್ಞಾಪಿಸಿದನು. ಅವನು ಹಿಡಿದುಕೊಳ್ಳಲು ತನ್ನ ಕೈಯನ್ನು ಅವನ ಕೈಯ ಮೇಲೆ ಇಟ್ಟು, ಮೂಡಣ ದಿಕ್ಕಿಗಿರುವ ಕಿಟಕಿಯನ್ನು ತೆರೆ ಎಂದನು. ಅವನು ತೆರೆದನು. ಅನಂತರ ಬಾಣವನ್ನೆಸೆ ಎಂದು ಆಜ್ಞಾಪಿಸಿದನು. ಅವನು ಎಸೆಯಲು, ಇದು ಜಯಪ್ರದನಾದ ಯೆಹೋವನ ಬಾಣ, ಅರಾಮ್ಯರನ್ನು ಜಯಿಸುವ ಬಾಣ. ನೀನು ಅರಾಮ್ಯರನ್ನು ಅಫೇಕದಲ್ಲಿ ಸೋಲಿಸಿ ಸಂಹರಿಸಿ ಬಿಡುವಿ ಎಂದು ಹೇಳಿದನು. ಇದಲ್ಲದೆ ಎಲೀಷನು ಇಸ್ರಾಯೇಲರ ಅರಸನಿಗೆ ಬಾಣಗಳನ್ನು ತೆಗೆದುಕೋ ಎಂದು ಆಜ್ಞಾಪಿಸಿದಾಗ ಅವನು ತೆಗೆದುಕೊಳ್ಳಲು, ಇವುಗಳಿಂದ ನೆಲವನ್ನು ಹೊಡಿ ಅಂದನು. ಅವನು 3 ಸಾರಿ ಹೊಡೆದು ಸುಮ್ಮನೆ ನಿಂತನು. ಆಗ ದೇವರ ಮನುಷ್ಯನು ಅವನ ಮೇಲೆ ಕೋಪಗೊಂಡು, ನೀನು 5-6 ಸಾರಿ ಹೊಡೆಯಬೇಕಾಗಿತ್ತು. ಹಾಗೆ ಮಾಡಿದ್ದರೆ ಅರಾಮ್ಯರು ನಿರ್ನಾಮವಾಗಿ ಹೋಗುವವರೆಗೂ ಅವರ ಮೇಲೆ ನಿನಗೆ ಜಯ ದೊರಕುತ್ತಿತ್ತು. ನೀನು 3 ಸಾರಿ ಹೊಡೆದುದರಿಂದ ಅವರನ್ನು 3 ಸಾರಿ ಮಾತ್ರ ಸೋಲಿಸುವಿ ಎಂದು ಹೇಳಿದನು. ಸಾಕು. ಇಲ್ಲಿ ಒಂದು ಚರಿತ್ರೆ, ಹಿಸ್ಟ್ರಿಯ ಬಗ್ಗೆ ನಾವು ಮಾತಾಡ್ತೇವೆ. ಸುಮಾರು BC 830 830ನೇ ಕ್ರಿಸ್ತಪೂರ್ವದಲ್ಲಿ ಇಸ್ರೇಲ್ ಅಲ್ಲಿ ಯೋವಾಷನ್ ರೂಲ್ ಮಾಡ್ತೇವೆ ಕಿಂಗ್ ಆಗಿ. ಈಗ ಇಸ್ರೇಲ್ ದೇಶದ ನಾವು ಚರಿತ್ರೆ ನೋಡ್ತೇವೆ. ಸೊಲೊಮೋನನ ಮಗನ ನಂತರ ಇಸ್ರೇಲ್ ದೇಶ 2 ಸ್ಪ್ಲಿಟ್ ಆಯ್ತು. 2 ಟ್ರೈಬ್ ಬೇರೆ ಆಯ್ತು, ಉಳಿದ 10 ಟ್ರೈಬ್ ಬೇರೆ ಆಯ್ತು. 2 ಕುಲಗಳು, ಯಹೂದ ಮತ್ತೆ ಬೆನ್ಯಾಮಿನ್ ಕುಲ, ಅವರಿಗೆ ಜೆರುಸಲೇಂ ಕ್ಯಾಪಿಟಲ್ ಮಾಡಿಕೊಂಡು ಅವರು ರೂಲ್ ಮಾಡಿದ್ರು. ಅಲ್ಲಿ ಜೆರುಸಲೇಂನಲ್ಲಿ ದೇವಾಲಯ ಇತ್ತು. ಉಳಿದ 10 ಕುಲಗಳಿಗೆ ಯಾರೊಬ್ಬ ಕಿಂಗ್ ಆಗ್ತಾನೆ. ಅವನು ಯೋಚನೆ ಮಾಡ್ತಾನೆ, ಈಗ ಈ ಜನರು ಆರಾಧನೆಗಾಗಿ ಯೆರೂಸಲೇಮಿಗೆ ಹೋದ್ರೆ ಇವರ ಮನಸ್ಸು ಬದಲಾಗಿ ಮತ್ತೆ ಯಹೂದ್ಯದ ಅರಸನ ಕಡೆಗೆ ತಿರುಗಿಕೊಳ್ಬಹುದು ಎಂಬುದಾಗಿ ಅವನು ಡಿಸೈಡ್ ಮಾಡ್ತಾನೆ. ಅವನಿಗೆ ಎಂತ ಮಾಡ್ತಾನೆ ಅಂದ್ರೆ ಸಮಾರ್ಯದಲ್ಲಿ ಒಂದು ದೇವಾಲಯ ಕಟ್ಟಿಸ್ತಾನೆ. ಅದನ್ನು ಕಟ್ಟಿಸಿ ಅಲ್ಲಿ ಬಸವನ ಮೂರ್ತಿಯನ್ನು ಇಡ್ತಾನೆ. ಅಲ್ಲಿ ಇಟ್ಟು ಜನರಿಗೆ ಹೇಳ್ತಾನೆ, ಇದುವೇ ಯೆಹೋವನ್ ಅಂದ್ರೆ ಇದುವೇ ಎಂಬುದಾಗಿ ಹೇಳ್ತಾನೆ. ಜನರಿಗೆ ಗೊತ್ತಿಲ್ಲ, ಜನರು ಯೆಹೋವನ್ ಅಂದ್ರೆ ಕಣ್ಣಲ್ಲಿ ನೋಡ್ಲಿಲ್ಲ, ಏನಂತ ಗೊತ್ತಿಲ್ಲ, ಇದುವೇ ಯೆಹೋವನ ಅಂತೀವಿ, ಯೆಹೋವನ್ ಎಂಬುದಾಗಿ. ಜನರು ಈ ರೀತಿಯಾಗಿ ಮಾಡಿದ್ರಿಂದ ಜನರು ಸಂಪೂರ್ಣವಾಗಿ ದೇವರನ್ನು ಮರೆತು ಬಿಟ್ಟು ತಪ್ಪಾದ ದಾರಿಯಲ್ಲಿ ನಡೀತಾ ಹೋದ್ರು. ದೇವರ ಎಲ್ಲ ಆಜ್ಞೆಗಳನ್ನು ಮರೆತು ಬಿಟ್ರು, ಎಲ್ಲ ಬಿಟ್ರು. ಇದೇ ಕಂಟಿನ್ಯೂ ಯಾರೊಬ್ಬ ನಂತರ ಬಂದ ಅರಸರೆಲ್ಲ ಇದೇ ದಾರಿಯಲ್ಲಿ ನಡೀತಾ ಹೋದ್ರು. ಸಂಪೂರ್ಣವಾಗಿ ದೇವರ ಚಿತ್ತಕ್ಕೆ ಅವಿಧೇಯರಾಗಿ ನಡೀತಾ ಹೋದ್ರು. ಈಗ ದೇವರು ಅನೇಕ ಬಾರಿ ಪ್ರವಾದಿಗಳನ್ನು ಕಳಿಸ್ತಾನೆ, ಇವರನ್ನು ಎಚ್ಚರಿಸಲಿಕ್ಕೆ ಬೇಕು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಎಂಬುದಾಗಿ. ಆದ್ರೆ ಅವರು ತಿರುಗಿಕೊಳ್ಳದೆ ಹೋದ್ರಿಂದ ಅನೇಕ ಶತ್ರುಗಳ ಮೂಲಕವಾಗಿ ಅವರು ಬಾಧಿಸಲ್ಪಡ್ತಾರೆ, ಅವರ ಸುತ್ತಲಿರುವ ವೈರಿಗಳ ಮೂಲಕವಾಗಿ. ಅದರಲ್ಲಿ ಒಬ್ಬ ಶತ್ರುವಾಗಿ ಬಂದದ್ದು ಸಿರಿಯನ್ ಕಿಂಗ್ ಅರಾಮ್ಯ ಅಂದ್ರೆ ಸಿರಿಯಾದಿಂದ ಬಂದಂತ ಆ ಟೈಮಲ್ಲಿ ಹದದೆಜರ್ ಅಂತ ಅವನು ಕಿಂಗ್ ಆಗಿರ್ತಾನ. ಅವನು ಇವರ ಮೇಲೆ ದಾಳಿ ಮಾಡಿ ಇವರ ಇಸ್ರೇಲ್ ಪ್ರಾಂತ್ಯದ ಅನೇಕ ಸ್ಥಳಗಳನ್ನು ಒಳಗೆ ಹಾಕೊಳ್ತಾನ. ಅವನು ಇವನಿಗೆ ದೇವರ ಮೇಲೆ ಅಂತ ನಂಬಿಕೆ ಇಲ್ಲ. ಈಗ ಯೋವಾಷನಿಗೆ ಅಂತ ನಂಬಿಕೆ ಇರಲಿಲ್ಲ ದೇವರ ಮೇಲೆ. ಆದ್ರೆ ಯಾವಾಗ ಎಲೀಷನು ಮರಣಕರವಾದ ರೋಗದಲ್ಲಿ ಬಿದ್ದರೆ ಅವನನ್ನು ನೋಡ್ಲಿಕ್ಕೆ ಅಂತೇಳಿ ಹೋಗ್ತಾನೆ. ಈಗ ಎಲೀಷನ ಮೂಲಕವಾಗಿ ಆ ದೇಶದಲ್ಲಿ ಅನೇಕ ಅದ್ಭುತಗಳು ನಡೆದಿತ್ತು. ಯುದ್ಧದ ಸಮಯದಲ್ಲಿ ಸಹಾಯವಾದದ್ದು, ಅನೇಕರಿಗೂ ಸ್ವಸ್ಥ ಇದೆಲ್ಲ ನೋಡಿದ್ದಾನೆ. ಆದ್ರಿಂದ ಅವನು ನೋಡ್ಲಿಕ್ಕೆ ಹೋಗ್ತಾನೆ. ಎಲೀಷನ ನೋಡ್ಲಿಕ್ಕೆ ಹೋದಾಗ ಎಲೀಷ ಅವನಿಗೆ ಹೇಳ್ತಾನೆ, ನೀನು ಬಾಣವನ್ನು ತೆಗೆದುಕೊಂಡು ಪೂರ್ವದ ಕಡೆಗೆ, ಅಂದ್ರೆ ಯಾವ ಸ್ಥಳದಲ್ಲಿ ಯಾವ ದಿಕ್ಕಿನಲ್ಲಿ ಇವರ ಇಸ್ರೇಲ್ ಪ್ರಾಂತ್ಯದ ಸ್ಥಳಗಳನ್ನು ಅವನು ಸಿರಿಯಾದವರು ಕ್ಯಾಪ್ಚರ್ ಮಾಡಿದಾರ ಆ ಕಡೆಗೆ ನೀನು ಬಾಣವನ್ನು ಕಿಟಕಿಯಿಂದ ಹೊರಗೆ ಬಾಣವನ್ನು ಎಸಿ ಅಂತೇಳಿ. ಬಾಣವನ್ನು ಎಸೆದಾಗ
ಅವನು ಹೇಳ್ತಾನೆ, ಇದು ಜಯಪ್ರದವಾದಂತ ಯೆಹೋವನ ಬಾಣ. ಅಂದ್ರೆ ನಿನಗೆ ಅದೇ ಸ್ಥಳವನ್ನು ನಿನಗೆ ಕೊಡ್ತಾನೆ ಎಂಬುದಾಗಿ ಸೂಚಿಸಿದಕ್ಕಾಗಿ ಅವನು ಎಸೆಯಲಿಕ್ಕೆ ಹೇಳಿದ್ದು. ಅದರ ನಂತರ 3 ಸಲ ನಿನ್ನಿಂದ ಎಷ್ಟು ಸಾಧ್ಯ ಅಷ್ಟು ಸಲ ನೆಲಕ್ಕೆ ಬಾಣವನ್ನು ಹೊಡಿ ಎಂಬುದಾಗಿ. ಆದ್ರೆ ಈ ವ್ಯಕ್ತಿ ಎಂತ ಮಾಡ್ತಾನೆ ಅಂತ ಹೇಳಿದ್ರೆ ಖಾಲಿ 3 ಸಲ ಹೊಡೆದು ಸುಮ್ಮನೆ ನಿಲ್ತಾನೆ. ಈಗ ಎಲಿಷನಿಗೆ ಕೋಪ ಬರ್ತದೆ, ನೀನು 5-6 ಸಾರಿ ಅದು ಹೊಡಿಬೇಕಿತ್ತು, ಖಾಲಿ 3 ಸಲ ಹೊಡೆದ್ರಿಂದ ಖಾಲಿ 3 ಸಲ ಮಾತ್ರ ನೀನು ಅದನ್ನು ಅವನ ಮೇಲೆ ಸಕ್ಸಸ್ ನಿಮಗೆ ಸಿಗ್ತದೆ. ಈಗ ಬಾಣ ಹೊಡೆಯುವಾಗ ಎಲಿಷನು ಅವನ ಕೈ ಮೇಲೆ ಕೈ ಇಟ್ಟು ಹೇಳ್ತಾನೆ ಹೊಡಿ ಎಂಬುದಾಗಿ. ಇದು ಎಕ್ಸಾಂಪಲ್ ನಾವು ನೋಡ್ತೇವೆ ಅಂತಾದ್ರೆ, ನಮ್ಮ ಇದು ಈ ವಾಗ್ದಾನದ ಪ್ರಕಾರ ಅದು 3 ಸಲವನ್ನು ಯುದ್ಧದಲ್ಲಿ ಜಯಿಸಿ ಅದರ ನಂತರ ಅವನು ಹದದೆಜರನ ಮಗ ಬೆನ್ನದ ಅರಸನಾಗ್ತಾನೆ. ಆ ಟೈಮಲ್ಲಿ ಏನು ಕಳ್ಕೊಂಡಿದ್ದಾನೆ ಆ ಸ್ಥಳವನ್ನೆಲ್ಲ ವಾಪಸ್ ತಗೊಳ್ತಾನೆ ಅವನು. ಇದು ನಮ್ಮ ಒಂದು ಸ್ಪಿರಿಚುವಲ್ ವಾರದ ಬಗ್ಗೆ ನಾವು ಮಾತಾಡ್ತೇವೆ ಪ್ರಿಯರೇ. ನಮ್ಗೆ ಈ ಲೋಕದಲ್ಲಿ ಹೋರಾಟ ಇದೆ ಅಲ್ಲ, ಸೈತಾನನು ನಮ್ಮಿಂದ ಅನೇಕ ಸಂಗತಿಗಳನ್ನು ಕದ್ದುಕೊಳ್ತಾನೆ ಪ್ರಿಯರೇ. ನಾವು ಯಾವಾಗ ದೇವರ ಯೋಜನೆಯಿಂದ ಹೊರಗೆ ಹೋಗ್ತೇವಲ್ಲ, ನಾವು ತುಂಬಾ ಸುಲಭವಾದ ಟಾರ್ಗೆಟ್ ಆಗ್ತದೆ ಸೈತಾನಿಗೆ. ಅನೇಕ ಬಾರಿ ನಮ್ಮನ್ನು ಆತನ ಡಿಸ್ಟರ್ಬ್ ಮಾಡ್ಲಿಕ್ಕೆ ಅನೇಕವಾದ ತಂತ್ರೋಪಗಳನ್ನ ಇದು ಮಾಡ್ತಾನೆ. ನಮ್ಗೆ ಒಂದು ದೇವರಿಂದ ಒಂದು ಆಯುಧ ಕೊಡಲ್ಪಟ್ಟಿದೆ, ಅದು ವಾಗ್ದಾನಗಳು ಪ್ರಿಯರೇ. ನಾವು ಏನು ಕಳಕೊಂಡಿದ್ದೇವಲ್ಲ ಅದ್ರ ಮೇಲೆ ವಾಗ್ದಾನಗಳನ್ನು ಮಾತಾಡ್ಬೇಕು. ಸ್ಪಿರಿಚುವಲ್ ವಾರ್ ಬಗ್ಗೆ ನಿಮ್ಗೆ ಎಷ್ಟು ಜನರಿಗೆ ಗೊತ್ತಿದೆ ಗೊತ್ತಿಲ್ಲ ಪ್ರಿಯರೇ, ಆದ್ರೆ ನಾವು ಮಾತಾಡುವಂತ ಪ್ರತಿಯೊಂದು ಮಾತುಗಳು ಆತ್ಮಿಕ ಲೋಕದಲ್ಲಿ ಕಾರ್ಯ ಮಾಡುತ್ತದೆ. ಅನೇಕ ಬಾರಿ ನಮ್ಮ ಗಮನಕ್ಕೆ ಬರುವುದಿಲ್ಲ, ಈ ವ್ಯಕ್ತಿ ಖಾಲಿ 3 ಬಾರಿ ಹೊಡೆದಲ್ಲ, ಅದೇ ರೀತಿಯಾಗಿ ನಾವು ಕೂಡ ಕೆಲವು ಸಾರಿ ನಮ್ಮ ಸಮಸ್ಯೆಗಳಿಗಾಗಿ ನಮ್ಮಿಂದ ಏನು ಸೈತನ ಕದ್ದುಕೊಂಡು, ನಮ್ಮ ಮನಸ್ಸಿನ ನೆಮ್ಮದಿ ಇರ್ಬೋದು, ನಮ್ಮ ಫೈನಾನ್ಸ್ ಇರ್ಬೋದು, ಇಲ್ಲ ನಮ್ಮ ಹೆಲ್ತ್ ಇರ್ಬೋದು, ನಾವು 1-2 ಸಾರಿ ಪ್ರಾರ್ಥನೆ ಮಾಡ್ತೇವೆ, ಸುಮ್ಮನೆ ಆಗ್ತೇವೆ ಪ್ರಿಯರೇ. ದೇವರ ವಾಕ್ಯ ಹೇಳ್ತದೆ, ನೀನು ಮಾತನಾಡು. 2-3 ಸಾರಿ ಅಲ್ಲ, 5-6 ಸಾರಿ ಆದ್ರೂ ಮಾತನಾಡು. ಯಾಕಂತ ಹೇಳಿದ್ರೆ ನೀನು ಏನು ಕಳ್ಕೊಂಡಿದ್ಯಾ ಅದನ್ನು ಹಿಂದಕ್ಕೆ ಪಡೆದುಕೊಳ್ಳುವವರೆಗೆ ನೀನು ಮಾತನಾಡು, ವಾಗ್ದಾನಗಳನ್ನು ಮಾತನಾಡು. ಇದು ನಿನಗೆ ಜಯ ಕೊಡ್ತದೆ. ಅನೇಕ ಬಾರಿ ನಾವು ಸೋತೋಗ್ತೇವೆ. ನಮ್ಮ ನಂಬಿಕೆ, ಇದು ನಂಬಿಕೆಯ ಗುರಾಣಿ. ನಾವು ಯಾಕಂದ್ರೆ ಸೈತಾನ್ ಏನ್ ನಮ್ಮ ಮೇಲೆ ಬಾಣ ಬಿಡ್ತಾರೆ ಡಿಫೆಂಡ್ ಮಾಡ್ಲಿಕ್ಕೆ ನಮಗೆ ಗುರಾಣಿ, ನಂಬಿಕೆ ಎಂಬ ಗುರಾಣಿ. ನಮ್ಮ ನಂಬಿಕೆ ಇಷ್ಟೇ ಅಂತ ತೋರಿಸಿ 2 ಸಲ 3 ಸಲ ಸಾಕು, ಬೇಡ ಅಂತ. ದೇವರ ವಾಕ್ಯ ಹೇಳ್ತದೆ, ಮಾತಾಡು, ನಿನ್ನ ಸಮಸ್ಯೆಗಳ ಮೇಲೆ ನೀನು ಮಾತಾಡು, ವಾಗ್ದಾನಗಳನ್ನು ಮಾತ್ರ. ಅದಕ್ಕೋಸ್ಕರವಾಗಿ ನಮಗೆ ಕೊಡಲ್ಪಟ್ಟಿದೆ ಪ್ರಿಯರೇ. ಇದು ನಮ್ಮ ಆಯುಧಗಳು, ಇದನ್ನು ನಾವು ಉಪಯೋಗಿಸ್ಬೇಕು. ಶತ್ರುವನ್ನು ನಾವು ಸೋಲಿಸ್ಬೇಕಾದ್ರೆ ಈ ಆಯುಧಗಳನ್ನು ನಾವು ಉಪಯೋಗಿಸ್ಬೇಕು ಪ್ರಿಯರೇ. ಆದ್ರೆ ಅನೇಕ ಬಾರಿ ಏನಾಗ್ತದೆ ಅಂತ ಹೇಳಿದ್ರೆ ನಾವು ತಪ್ಪಾದ ರೀತಿಯಲ್ಲಿ ಉಪಯೋಗಿಸ್ತೇವೆ. ಆಗ ನಮ್ಗೆ ಇಷ್ಟ ಬಂದಾಗೆ ನಾವು ವಾಗ್ದಾನಗಳನ್ನೆಲ್ಲ ಯೂಸ್ ಮಾಡ್ಬೋದಲ್ಲ. ಹಾಗಾದ್ರೆ ಅನೇಕ ಬಾರಿ ನಾನು ನೋಡಿದ್ದೇನೆ ಪ್ರಿಯರೇ, ಕೆಲವರು ವಾಗ್ದಾನಗಳನ್ನು ಮಾತಾಡ್ತಾರೆ, ತಪ್ಪಾಗಿ ಮಾತಾಡ್ತಾರೆ. ನಾವು ಒಂದು ವಾಕ್ಯ ನೋಡ್ಕೊಳ್ಳೋಣ. 1 ಸ್ಯಾಮುವೇಲ್ 4ನೇ ಅಧ್ಯಾಯ 1ನೇ ವಚನದಿಂದ 10ನೇ ವಚನದವರೆಗೆ. 1 ಸಾಮುವೇಲ 4ನೇ ಅಧ್ಯಾಯ 1ರಿಂದ 10ನೇ ವಚನದವರೆಗೆ. ಸಮುವೇಲನು ಇಸ್ರಾಯೇಲ್ಯರಿಗೆ ದೈವೋತ್ತರಗಳನ್ನು ತಿಳಿಸುತ್ತಿದ್ದನು. ಇಸ್ರಾಯೇಲರು ಫಿಲಿಷ್ಟಿಯರಿಗೆ ವಿರೋಧವಾಗಿ ಯುದ್ಧಕ್ಕೆ ಹೊರಟು ಎಬೆನೆಜರನ ಸಮೀಪದಲ್ಲಿ ಪಾಳೆಯ ಮಾಡಿಕೊಂಡರು. ಫಿಲಿಷ್ಟಿಯರು ಬಂದು ಆಫೀಕಿನಲ್ಲಿ ಇಳುಕೊಂಡರು. ಇವರು ಇಸ್ರಾಯೇಲರಿಗೆ ಎದುರಾಗಿ ವ್ಯೂಹ ಕಟ್ಟಿ ಯುದ್ಧ ಮಾಡಲು ಇಸ್ರಾಯೇಲರು ಸೋತರು. ಫಿಲಿಷ್ಟಿಯರು ರಣರಂಗದಲ್ಲಿ ಸುಮಾರು 4,000 ಮಂದಿ ಇಸ್ರಾಯೇಲರನ್ನು ಸಂಹರಿಸಿದರು. ಇಸ್ರಾಯೇಲರು ತಮ್ಮ ಪಾಳೆಯಕ್ಕೆ ಹಿಂತಿರುಗಿದ ಮೇಲೆ ಅವರ ಹಿರಿಯರು ಅವರಿಗೆ, ಯೆಹೋವನು ಈ ಹೊತ್ತು ನಮ್ಮನ್ನು ಫಿಲಿಷ್ಟಿಯರಿಂದ ಅಪಜಯಪಡಿಸಿದ್ದೇಕೆ? ಶಿಲೋವಿನಿಂದ ಯೆಹೋವನ ಒಡಂಬಡಿಕೆಯ ಮಂಜೂಷವನ್ನು ತರಿಸೋಣ, ಆತನು ನಮ್ಮ ಮಧ್ಯದಲ್ಲಿ ಬಂದು ಶತ್ರುಗಳ ಕೈಗೆ ನಮ್ಮನ್ನು ತಪ್ಪಿಸಲಿ ಎಂದು ಆಲೋಚನೆ ಹೇಳಿದರಿಂದ ಅವರು ಜನರನ್ನು ಕಳುಹಿಸಿ ಕೆರೂಬಿಗಳ ಮಧ್ಯದಲ್ಲಿ ಆಸೀನನಾಗಿರುವ ಸೈನ್ಯಾಧೀಶ್ವರನಾದ ಯೆಹೋವನ ಒಡಂಬಡಿಕೆಯ ಮಂಜೂಷವನ್ನು ತರಿಸಿದರು. ಏಲಿಯ 2 ಮಕ್ಕಳಾದ ಹೊಫ್ನಿ, ಫಿನೆಹಾಸ್ ಎಂಬವರು ದೇವರ ಒಡಂಬಡಿಕೆಯ ಮಂಜೂಷದ ಸಂಗಡ ಇದ್ದರು. ಯೆಹೋವನ ಒಡಂಬಡಿಕೆಯ ಮಂಜೂಷವು ಪಾಳೆಯಕ್ಕೆ ಬಂದಾಗ ಇಸ್ರಾಯೇಲ್ ಎಲ್ಲರೂ ಭೂಮಿಯು ಪ್ರತಿಧ್ವನಿ ಕೊಡುವಷ್ಟು ಆರ್ಭಟಿಸಿದರು. ಫಿಲಿಷ್ಟಿಯರು ಇದನ್ನು ಕೇಳಿ ಇಬ್ರಿಯರ ಪಾಳೆಯದಲ್ಲಿ ಇಂಥ ಆರ್ಭಟಕ್ಕೇನು ಕಾರಣವೆಂದು ವಿಚಾರಿಸುವಲ್ಲಿ ಯೆಹೋವನ ಮಂಜೂಷವು ಪಾಳೆಯದಲ್ಲಿ ಬಂದದೇ ಕಾರಣವೆಂದು ಗೊತ್ತಾಯಿತು. ದೇವರು ಇವರ ಪಾಳೆಯಕ್ಕೆ ಬಂದಿದ್ದಾನಲ್ಲ ಎಂದು ಫಿಲಿಷ್ಟಿಯರು ಬಹಳವಾಗಿ ಭಯಪಟ್ಟು, ಅಯ್ಯೋ, ಮುಂಚೆ ಹೀಗಿದ್ದಿಲ್ಲ. ಅಯ್ಯೋ, ಪ್ರತಾಪವುಳ್ಳ ಈ ದೇವರುಗಳ ಕೈಯಿಂದ ನಮ್ಮನ್ನು ಬಿಡಿಸುವವರು ಯಾರು? ಐಗುಪ್ತರನ್ನು ಅರಣ್ಯದಲ್ಲಿ ಸಂಪೂರ್ಣವಾಗಿ ನಾಶ ಮಾಡಿಬಿಟ್ಟ ದೇವರುಗಳು ಇವರೇ ಅಲ್ಲವೋ? ಫಿಲಿಷ್ಟಿಯರೇ, ಬಲಗೊಳ್ಳಿರಿ, ಶೂರರಾಗಿರಿ. ನಿಮಗೆ ದಾಸರಾಗಿದ್ದ ಇಬ್ರಿಯರಿಗೆ ನೀವೇ ದಾಸರಾದಿರಿ. ಆದ ಕಾರಣ ಶೌರ್ಯದಿಂದ ಯುದ್ಧ ಮಾಡಬೇಕು ಎಂದು ಹೇಳಿಕೊಂಡು ಯುದ್ಧ ಮಾಡಲು ಇಸ್ರಾಯೇಲರು ಸೋತು ತಮ್ಮ ತಮ್ಮ ಮನೆಗಳಿಗೆ ಓಡಿ ಹೋದರು. ಮಹಾ ಸಂಹಾರ
ವಾಯಿತು. ಇಸ್ರಾಯೇಲರಲ್ಲಿ 30,000 ಕಾಲಾಳುಗಳು ಮಡಿದರು. ಸಾಕು. ಇಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಇಸ್ರೇಲಿಯರಿಗೆ ಮತ್ತೆ ಫಿಲಿಸ್ಟಿಯರಿಗೆ ಇಲ್ಲಿ ಯುದ್ಧ ಆಗ್ತದೆ. ಇಲ್ಲಿ ಯುದ್ಧ ಆಗುವ ಸಮಯದಲ್ಲಿ ಮೊದಲನೇ ದಿನದಲ್ಲಿ ಯುದ್ಧದಲ್ಲಿ ಇಸ್ರೇಲಿಯರಿಗೆ ಸೋಲು ಉಂಟಾಗ್ತದೆ. ಈಗ ಅವರಲ್ಲಿ ಯಾರು ಅವರಿಗೆ ಐಡಿಯಾ ಹೇಳ್ತಾರೆ, ಯೋಚನೆ ಹೇಳ್ತಾರೆ, ನಾವು ಶಿಲೋವಿನಲ್ಲಿ ದೇವರ ಮಂಜೂಷ ಇಟ್ಟಿದ್ದೇವಲ್ಲ, ಅದನ್ನು ನಾವು ತಗೊಂಡು ಬರುವ, ಇಲ್ಲಿಗೆ ಯುದ್ಧ ಮಾಡುವಂತ ಸ್ಥಳಕ್ಕೆ ತಗೊಂಡು ಬರುವ. ಅವರಿಗೆ ಗೊತ್ತಿದೆ ಮಂಜೂಷದಲ್ಲಿ ದೇವರ ಮಹಿಮೆ ಇದೆ ಎಂಬುದಾಗಿ. ಹೋಪ್ನಿ ಫಿನೆಹಾಸ್ ಅವರು ಏಲಿಯ ಮಕ್ಕಳು, ಅವರು ಯಾಜಕರಾಗಿದ್ರು ಆ ಟೈಮಲ್ಲಿ. ಅವರು ಅತಿ ದುಷ್ಟರಾಗಿದ್ರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅನೇಕ ಬಾರಿ ದೇವರು ಅವರನ್ನು ಎಚ್ಚರಿಸ್ತಾರೆ, ನೀವು ತಪ್ಪು ಕೆಲಸ ಮಾಡ್ತಿದ್ದೆ. ಆದ್ರೆ ಅವರು ತಿರುಗಿಕೊಳ್ಳಿಲ್ಲ, ಅವರು ತಪ್ಪನ್ನು ತಿದ್ದುಕೊಳ್ಳಿಲ್ಲ. ಈಗ ಅವರು ಮಂಜೂಷನ ಹಿಡ್ಕೊಂಡು ಅಲ್ಲಿಗೆ ಯುದ್ಧ ನಡೆಯುವ ಸ್ಥಳಕ್ಕೆ ಹೋಗ್ತಾರೆ. ಇಲ್ಲಿ ಎಲ್ಲ ಗಟ್ಟಿಯಾಗಿ ಆರ್ಭಟಿಸುವಾಗ ಫಿಲಿಸ್ಟಿಯರಿಗೆ ಭಯ ಆಯ್ತು, ಈಗ ಮಂಜೂಷ ಬಂದಿದೆ ಎಂಬುದಾಗಿ. ಆದ್ರೆ ಯುದ್ಧದಲ್ಲಿ ಏನಾಯ್ತು ಪ್ರಿಯರೇ, ಯುದ್ಧದಲ್ಲಿ ಇಸ್ರೇಲ್ ಸೋತು ಹೋಗ್ತಾರೆ, ಮಂಜೂಷವನ್ನು ಫಿಲಿಸ್ಟಿಯರ್ ಹಿಡ್ಕೊಂಡು ಹೋಗ್ತಾರೆ. ಅದರ ನಂತರ ಅನೇಕ ಸಂಗತಿಗಳು ನಡೀತದೆ. ಆದ್ರೆ ನಾವು ಈಗ ಈ ಮಂಜೂಷದ ಬಗ್ಗೆ ಮಾತಾಡುವ. ದೇವರು ಮಂಜೂಷ ಅವರಿಗೆ ಕೊಟ್ಟಿದ್ದಾನೆ, ತನ್ನ ಮತ್ತೆ ತನ್ನ ಪ್ರಜೆಗಳ ಮಧ್ಯದಲ್ಲಿ ಸ್ಥಾಪಿತವಾಗಿರುವ ಒಡಂಬಡಿಕೆಯ ಗುರುತಾಗಿ ಕೊಟ್ಟಿದ್ದಾನೆ ಅದನ್ನು. ಆದ್ರೆ ಇದರಲ್ಲಿ ದೇವರ ಚಿತ್ತವನ್ನು ಅವರು ತಿಳಿಲಿಕ್ಕೆ ಹೋಗ್ಲಿಲ್ಲ. ಅವರ ಮುಂದೆ ಅವರು ಏನ್ ತಪ್ಪು ಮಾಡಿದ್ದಾರೆ ಅದನ್ನು ಸರಿಪಡಿಸಿಕೊಳ್ಳಿಕ್ಕೆ ಹೋಗ್ಲಿಲ್ಲ. ಈಗ ಮನುಷ್ಯ ತಗೊಂಡು ಅವರು ಯುದ್ಧ ನಡೆಯುವ ಸ್ಥಳಕ್ಕೆ ಹೋಗ್ತಾರೆ. ಈಗ ಯುದ್ಧ ಆಗುವ ಸಮಯದಲ್ಲಿ ಇವರು ಸೋಲ್ತಾರೆ, ಅನೇಕ ಜನರು ಕೊಲ್ಲಲ್ಪಡ್ತಾರೆ. ಈಗ ಮಂಜೂಷನ ಹಿಡ್ಕೊಂಡು ಹೋಗ್ತಾರೆ. ಈಗ ಯಾಕೆ ಹೀಗೆ ಆಯ್ತು? ದೇವರ ಅದರಲ್ಲಿ ಮಂಜೂಷದಲ್ಲಿ ಮಹಿಮೆ ಇರಲಿಲ್ಲ, ಮಹಿಮೆ ಇತ್ತು ಪ್ರಿಯರೇ ಅದರಲ್ಲಿ. ಆದ್ರೆ ಯಾಕೆ ಸೋತೋದ್ರು? ಮೊದಲನೇದಾಗಿ ಅವರು ದೇವರ ಚಿತ್ತವನ್ನು ತಿಳ್ಕೊಳ್ಳಿಲ್ಲ ಪ್ರಿಯರೇ. ಇವರು ಫಿಲಿಸ್ಟಿಯರೊಟ್ಟಿಗೆ ಯುದ್ಧ ಮಾಡ್ಲಿಕ್ಕೆ ಹೋದ್ರು, ದೇವರ ಚಿತ್ತವನ್ನು ಅವ್ರು ಕೇಳಲಿಕ್ಕೆ ಹೋಗ್ಲಿಲ್ಲ. ಮಂಜೂಷವನ್ನು ಯಾರು ಐಡಿಯಾ ಕೊಟ್ಟು ಹಿಡ್ಕೊಂಡು ಹೋದ್ರು, ಕೇಳಿ ಅವರ ಲೆಕ್ಕದಲ್ಲಿ ಅದೊಂದು ಖಾಲಿ ವಸ್ತು ಆಗಿತ್ತಷ್ಟೇ. ಅದು ದೇವರು ಕೊಟ್ಟಂತ ಒಡಂಬಡಿಕೆ ಗುರುತಾಗಿ ಅವ್ರಿಗೆ ಕಾಣಿಸಿಕೊಳ್ಳಿಲ್ಲ ಅವರಿಗೆ. ಈಗ ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ನೋಡ್ತೇವೆ, ನಮ್ಮಲ್ಲಿ ಅನೇಕ ಬಾರಿ ನಾವು ಈ ರೀತಿಯಾಗಿ ತಪ್ಪಾದ ಕೆಲಸ ಮಾಡ್ತೇವೆ ಪ್ರಿಯರೇ. ನಮ್ಮಲ್ಲಿ ತಪ್ಪುಗಳಿರ್ತದೆ, ನಾವು ಕ್ರಮಪಡಿಸಿಕೊಳ್ಳುವುದಿಲ್ಲ. ನಾವು ಯಾರು ಐಡಿಯಾ ಕೊಡ್ತಾರೆ, ವಾಗ್ದಾನಗಳನ್ನು ಮಾತನಾಡಿ ಸರಿ ಆಗ್ತದೆ. ಮೊದಲು ನಾವು ದೇವರ ನಿಯಮದೊಳಗೆ ಬರ್ಬೇಕು ಪ್ರಿಯರೇ. ನಾವು ನಿಯಮದೊಳಗೆ ಬಂದ ನಂತರ ನಾವು ವಾಗ್ದಾನಗಳನ್ನು ಮಾತಾಡಬೇಕಾಗ್ತದೆ. ಕೆಲವು ನಾನು ಗಮನಿಸಿದ ಕೆಲವು ಸೇವಕರ ಬಗ್ಗೆ ನೋಡಿದೆ ನಾನು. ಕೆಲವು ವ್ಯಕ್ತಿಗಳು, ನನಗೀಗ ನನಗೆ ಪರಿಚಯ ಇರೋದೊಬ್ಬ ವ್ಯಕ್ತಿ ಬಗ್ಗೆ, ಆ ವ್ಯಕ್ತಿ ನಂಬಿಕೆಯಲ್ಲಿದ್ದರೆ ಅತಿಯಾದ ದುಂದು ವೆಚ್ಚ ಮಾಡ್ತಾರೆ ಆ ವ್ಯಕ್ತಿ. ಆ ದುಂದು ವೆಚ್ಚವನ್ನು ಸರಿಪಡಿಸಲಿಕ್ಕೆ ಬೇಕಾಗಿ ಸಾಲ ಮಾಡ್ತಾನೆ. ಸಾಲ ಮಾಡಿದ ನಂತರ ಆ ಸಾಲದ ನಂತರ ಇನ್ನೊಂದು ಸಾಲ ಮಾಡ್ತಾನೆ. ಈಗ ಯಾರೋ ಹೇಳ್ತಾರೆ, ನಿನ್ನ ಈ ಸಾಲದ ಮೇಲೆ ದೇವರು ನಿನ್ನ ಸಾಲವನ್ನು ಎಲ್ಲ ತೀರಿಸ್ತಾನೆ, ನೀನು ವಾಗ್ದಾನಗಳನ್ನು ಮಾತನಾಡು. ನೀವು ಸಾಲಕ್ಕೆ ಒಳಗಾಗುದಿಲ್ಲ ಎಂದಾಗ ನೀನು ಹೇಳಿದ್ಯಲ್ಲ, ನೀನು ವಾಗ್ದಾನಗಳನ್ನು ಮಾತಾಡು. ಈಗ ಇವನು ವಾಗ್ದಾನ ಮಾತಾಡ್ತಾ ಹೋದಾಗ್ಲೂ ಕೂಡ ಏನು ಬದಲಾವಣೆ ಆಗುದಿಲ್ಲ. ಈಗ ಬದಲಾವಣೆ ಆಗದಿದ್ದಾಗ ಇವನೆಂತಾಗ್ತದೆ, ಇವನ ನಂಬಿಕೆ ಕುಂದಿ ಹೋಗ್ತದೆ. ಈಗ ಕೆಲವರದ್ದು ನೋಡ್ತೇವೆ, ನಮ್ಗೆ ಗೊತ್ತಿದೆ ಕೆಲವು ಇಂಥ ಆಹಾರಗಳು ನಮ್ಮ ಆರೋಗ್ಯಕ್ಕೆ ಹಾನಿ ಮಾಡ್ತೇವೆ ಅಂತ ಗೊತ್ತಿರ್ತದೆ. ಬೇರೆ ನಾವು ತಿಂತೇವೆ, ಏನಾಗುದಿಲ್ಲ ಅಂತಾಗಿ ಪ್ರಾರ್ಥನೆ ಮಾಡಿ ತಿಂತೇವೆ, ಏನಾಗುದಿಲ್ಲ ಎಂದಾಗಿ. ದೇವರ ವಾಕ್ಯ ಹೇಳ್ತದೆ, ನೀವು ವಿಷ ಪದಾರ್ಥ ತಿಂದ್ರೆ ನಿಮಗೇನು ಹಾನಿ ಸಂಭವಿಸುವುದಿಲ್ಲ ಎಂದಾಗಿ. ಖಂಡಿತ ದೇವರ ವಾಗ್ದಾನ ಕೊಟ್ಟಿದ್ದಾನೆ, ಹೌದು ಪ್ರಿಯರೇ. ಅದೇ ಯಾಕೆ ಕೊಟ್ಟಿದ್ದಾನೆ ಈ ವಾಗ್ದಾನ ಪ್ರಿಯರೇ? ಅನೇಕ ಸೇವಕರು ಸುವಾರ್ತೆ ನಿಮಿತ್ತವಾಗಿ ಸೆರೆಮನೆಗೆ ಹಾಕಲ್ಪಟ್ಟಿದ್ರು ಪ್ರಿಯರೇ. ಅವರಿಗೆ ಅಲ್ಲಿ ಸೆರೆಮನೆಯಲ್ಲಿ ವಿಷ ತುರಿಸಿ ಅವರನ್ನು ಕೊಲ್ಲಿಕ್ಕೆ ಪ್ರಯತ್ನಿಸಿದ್ದಾರೆ. ಆದ್ರೆ ದೇವರು ಅದ್ಭುತವಾದರಿಂದ ಅವರು ಕಾಪಾಡಿದ. ಹೌದು, ನಮ್ಮ ಅಜ್ಞಾನದಿಂದ ನಾವೇನು ತಪ್ಪು ಮಾಡಿಕೊಳ್ತೇವಲ್ಲ, ಅದನ್ನು ನಾವು ಸರಿಪಡಿಸಿಕೊಳ್ಳದೆ ನಾವು ಮಾತಾಡ್ತೇವೆ, ನೀನು ಹೇಳಿದಿ ಪ್ರಿಯರೇ, ನೀನು ವಿಷ ಪದಾರ್ಥ ತಿಂದ್ರೆ ಆಗುದಿಲ್ಲ ಎಂಬುದಾಗಿ ನನಗೆ ಆಹಾರ ಆಶೀರ್ವದಿಸು. ಇದು ಅರ್ಥ ಇಲ್ಲದು ಪ್ರಿಯರೇ. ಇದು ನಾವು ನಮ್ಮ ಇಷ್ಟದಂತೆ ಜೀವಿಸ್ತೇವೆ, ನಾವು ದೇವರ ನಿಯಮದೊಳಗೆ ಬರುವುದಿಲ್ಲ, ನಮ್ಮ ಇಷ್ಟದಂತೆ ದೇವರು ನಡಿಬೇಕಂತ ಹೇಳ್ತೇವೆ. ಅನೇಕ ರೀತಿಯ ಈ ತರ ನಾವು ವಾಗ್ದಾನಗಳನ್ನು ಮಾತಾಡ್ತೇವೆ ಅನೇಕ ಸಮಸ್ಯೆಗಳ ಮೇಲೆ. ಇಂಥ ವಾಗ್ದಾನಗಳ ನಿಮಿತ್ತವಾಗಿ ನಾವು ದೇವರ ವಾಕ್ಯವು ಅದು ಗೇಲಿಗೊಳಗಾಗೋತೆ ಮಾಡ್ತೇವೆ. ಮಂಜುಷವು ಹೇಗೆ ವರ್ಷ ಆಯ್ತು ಪ್ರಿಯರೇ, ವೈರಿಗಳ ವರ್ಷ ಆಯ್ತು, ಅದು ವೈರಿಗಳ ಮಧ್ಯದಲ್ಲಿ ಒಂದು ಗೇಲಿಗೆ ಕಾರಣ ಆಯ್ತು ಪ್ರಿಯರೇ. ಅದೇ ರೀತಿಯಾಗಿ ದೇವರ ವಾಕ್ಯವನ್ನು ನಾವು ಅನೇಕ ಬಾರಿ ಈ ತರ ಗೇಲಿಗೊಳಗಾಗುವಾಗ ಮಾಡ್ತೇವೆ. ದೇವರ ಪ್ರವಾದನೆಗಳನ್ನು, ದೇವರ ವಾಗ್ದಾನಗಳನ್ನು ಈ ರೀತಿ ನಮ್ಮ ಇಷ್ಟದ ಪ್ರಕಾರ ನಾವು ಯೂಸ್ ಮಾಡ್ತೇವೆ. ಮೊದಲು ನಾವು ದೇವರ ನಿಯಮದೊಳಗೆ ಬರಬೇಕು ಪ್ರಿಯರೇ. ನಮ್ಮಲ್ಲಿ ಏನು ತಪ್ಪಾಗಿದೆ, ಖಂಡಿತ ಸಾಲದಿಂದ ದೇವರು ಖಂಡಿತ ಬಿಡಿಸ್ತಾರೆ ಪ್ರಿಯರೇ. ಆದ್ರೆ ಅದಕ್ಕೊಂದು ನಿಯಮ ಇದೆ.
ನಾವು ನಾವು ಏನ್ ತಪ್ಪು ಮಾಡಿದ್ವಲ್ಲ ಅದನ್ನ ಒಪ್ಪಿಕೊಳ್ಬೇಕು, ಅದನ್ನ ಕರೆಕ್ಷನ್ ಮಾಡಿಕೊಳ್ಬೇಕು, ದೇವರ ಸನ್ನಿಧಿಗೆ ಬರಬೇಕು. ನಾವು ದೇವರ ನಿಯಮದೊಳಗೆ ಬಂದು ನಾವು ವಾಗ್ದಾನಗಳನ್ನು ಮಾತಾಡ್ಬೇಕು, ಇದು ನಿಯಮ. ಆದ್ರೆ ಅನೇಕ ಬಾರಿ ನಾವು ಅದನ್ನು ನಮ್ಮ ಇಷ್ಟದಂತೆಯೇ ಜೀವಿಸ್ತೇವೆ, ಅದನ್ನು ಕರೆಕ್ಷನ್ ಮಾಡುವುದಿಲ್ಲ. ಆದ್ರೆ ನಾವು ವಾಗ್ದಾನಗಳ ಮಾತ್ರ, ಇದು ಏನು ಪ್ರಯೋಜನ ಇಲ್ಲ. ಇದು ಏನು ನಿಮ್ಗೆ ಕಾರ್ಯ ಮಾಡುವುದಿಲ್ಲ. ಇದು ನಾವು ಇನ್ನೊಂದು ಸ್ಟೆಪ್ ಮುಂದೆ, ಈಗ ನಾವು ಡಿಫೆನ್ಸ್ ಸಿಸ್ಟಮ್ ನೋಡಿದೆವು, ನಮ್ಮ ರಕ್ಷಣೆ ಮಾಡಿಕೊಳ್ಳುವಂಥದ್ದು. ಏನು ಸೈತಾನ್ ನಮ್ಮ ಮೇಲೆ ಬಾಣಗಳು ಎದುರಿಸ್ತಾರಲ್ಲ, ಅದನ್ನ ನಾವು ಡಿಫೆಂಡ್ ಮಾಡಿಕೊಳ್ಳುವ ಬಗ್ಗೆ ನಾವು ಮಾತಾಡಿದ್ವಿ. ಡಿಫೆನ್ಸ್ ಸಿಸ್ಟಮ್. ಈಗ ನಮಗೆ ಒಂದು ಅಟ್ಯಾಕ್ ಮಾಡ್ಬೇಕು, ನಾವೀಗ ಅಟ್ಯಾಕಿಂಗ್ ಸಿಸ್ಟಮ್. ಈಗ ಅದರ ಬಗ್ಗೆ ನಾವು ಮಾತಾಡುವ. ಈಗ ಯೆಹೋಶುವನ ಪುಸ್ತಕ 6ನೇ ಅಧ್ಯಾಯ 1ರಿಂದ 5ನೇ ವಚನದವರೆಗೆ. ಯೆಹೋಶುವನು ಬರೆದ ಪುಸ್ತಕ 6ನೇ ಅಧ್ಯಾಯ 1ರಿಂದ 5ನೇ ವಚನದವರೆಗೆ. ಯೆರಿಕೋವಿನವರು ಇಸ್ರಾಯೇಲರಿಗೆ ಹೆದರಿ ತಮ್ಮ ಪಟ್ಟಣದ ಬಾಗಿಲುಗಳನ್ನು ಭದ್ರವಾಗಿ ಮುಚ್ಚಿಕೊಂಡರು. ಯಾರೂ ಒಳಗೆ ಹೋಗಲಿಲ್ಲ, ಹೊರಗೆ ಬರಲಿಲ್ಲ. ಆಗ ಯೆಹೋವನು ಯೆಹೋಶುವನಿಗೆ, ನೋಡು, ನಾನು ಯೆರಿಕೋವನ್ನು, ಅದರ ಅರಸನನ್ನು, ಯುದ್ಧ ವೀರರನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ. ನಿನ್ನ ಭಟರೆಲ್ಲ 6 ದಿವಸಗಳವರೆಗೆ ದಿನಕ್ಕೆ 1 ಸಾರಿ ಪಟ್ಟಣವನ್ನು ಸುತ್ತಲಿ. 7 ಮಂದಿ ಯಾಜಕರು ಕೊಂಬುಗಳನ್ನು ಹಿಡಿದುಕೊಂಡು ಮಂಜೂಷದ ಮುಂದೆ ನಡೆಯಲಿ. 7ನೆಯ ದಿವಸ ನೀವು ಪಟ್ಟಣವನ್ನು 7 ಸಾರಿ ಸುತ್ತಬೇಕು. ಯಾಜಕರು ಕೊಂಬುಗಳನ್ನು ಊದಬೇಕು. ಅವರು ದೀರ್ಘವಾಗಿ ಊದುವ ಕೊಂಬಿನ ಧ್ವನಿಯು ಕೇಳಿ ಸುತ್ತಲೇ ನೀವೆಲ್ಲರೂ ಮಹತ್ತರವಾಗಿ ಆರ್ಭಟಿಸಿರಿ. ಆಗ ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಗುವುದು, ಪ್ರತಿಯೊಬ್ಬನು ನೆಟ್ಟಗೆ ಒಳನುಗ್ಗಬಹುದು ಎಂದು ಹೇಳಿದನು. ಸಾಕು. 10ನೇ ವಚನ ಒಂದು ಓದಿನಿ. ಯೆಹೋಶುವನು ಜನರಿಗೆ, ನೀವು ಈಗ ಆರ್ಭಟಿಸಬಾರದು, ನಿಮ್ಮ ಧ್ವನಿಯು ಕೇಳಿಸದಿರಲಿ, ನಿಮ್ಮ ಬಾಯಿಯಿಂದ ಒಂದು ಮಾತಾದರೂ ಹೊರಡದಿರಲಿ. ಆರ್ಭಟಿಸಿರೆಂದು ನಾನು ಹೇಳುವ ದಿವಸದಲ್ಲಿ ಮಾತ್ರ ಆರ್ಭಟಿಸಿರಿ ಎಂದು ಆಜ್ಞಾಪಿಸಿದ್ದನು. ಸಾಕು. ಇಲ್ಲಿ ಈ ದಿವಸ ನಾವು ಸಾಂಗ್ಸ್ ಆಡಿದೇವಲ್ಲ, ಎರಿಕೋ ಗೋಡೆ ಬಿದ್ದು ಹೋಗ್ತದೆ. ಇದು ಚರಿತ್ರೆಯಲ್ಲಿ ನಡೆದಂತ ಘಟನೆ ಪ್ರಿಯರೇ. ಹೌದು, ಇದು ನಡೆದಿದೆ ಖಂಡಿತವಾಗಿ. ಯಾವುದೇ ವೆಪನ್ ಇಲ್ಲದೆ ಬಿದ್ದುವಂತ ಒಂದು ಕೋಟೆ. ಯೆಹೋಶುವನಿಗೆ ದೇವದೂತನು ಬಂದು ಹೇಳ್ತಾನೆ, ನಾನು ಹೇಳುವ ನಿಯಮದ ಪ್ರಕಾರ ನೀವು ಮಾಡ್ಬೇಕೆಂಬುದಾಗಿ. ಈಗ 1ನೇ ಸಾರಿ ಅವರು ತಮ್ಮ ಅಪನಂಬಿಕೆಯಿಂದ ಎರಿಕೋ ಕಾನಾನ್ ದೇಶದಲ್ಲಿ ಕಳ್ಕೊಂಡ ಮೇಲೆ 2ನೇ ಸಲ ಇದರಲ್ಲಿ ಅವರು ಪ್ರಿಪೇರ್ ಆದ್ರೆ ಎಲ್ಲದಕ್ಕೆ ಸರ್. ಈಗ ಯೆಹೋಶುವನಿಗೆ ದೇವದೂತನು ಬಂದು ಹೇಳ್ತಾನೆ, ನಾನು ಇನ್ಸ್ಟ್ರಕ್ಷನ್ ಕೊಡ್ತೇನೆ, ಇದೇ ರೀತಿಯಾಗಿ ಹೋಗು ಎಂಬುದಾಗಿ. ಮೊದಲನೇದಾಗಿ ದೇವರ ಮಂಜೂಷವನ್ನು ಒತ್ತುಕೊಂಡಂತ ಯಾಜಕರು, ಮತ್ತೆ 7 ಜನ ಟ್ರಂಪೆಟ್ ಹಿಡ್ಕೊಂಡ ಯಾಜಕರು, ಮತ್ತೆ ಉಳಿದದ್ದು ಸ್ವಲ್ಪ ಸ್ವಲ್ಪ ಅವ್ರದ್ದು ಆರ್ಮಿಗಳು ಹೋಗ್ಬೇಕು. ಪ್ರತಿ ದಿವಸಕ್ಕೆ 1 ಸುತ್ತು ಮಾತ್ರ ಸುತ್ತಲಿಕ್ಕೆ, 7 ದಿವಸದವರೆಗೆ 1 ಸುತ್ತು ಮಾತ್ರ ಸುತ್ತಲಿಕ್ಕೆ. ಯಾವುದೇ ಶಬ್ದ ಮಾಡ್ಲಿಕ್ಕಿಲ್ಲ, ಆರ್ಭಡಿಸ್ಲಿಕ್ಕಿಲ್ಲ, ಟ್ರಂಪೆಟ್ ಊದ್ಲಿಕ್ಕಿಲ್ಲ. 7ನೇ ದಿವಸ ಮಾತ್ರ 7 ಸುತ್ತು ಸುತ್ತಬೇಕು. 7ನೇ ಸುತ್ತು ಸುತ್ತುವಾಗ ಗಟ್ಟಿಯಾಗಿ ಟ್ರಂಪೆಟ್ ಊದ್ಬೇಕು, ಮತ್ತೆ ಎಲ್ಲರೂ ಸಹ ಗಟ್ಟಿಯಾಗಿ ಆರ್ಭಟಿಸ್ಬೇಕು. ಆಗ ಗೋಡೆ ತನ್ನಷ್ಟಿಗೆ ಬಿದ್ದು ಹೋಗ್ತದೆ ಎಂದಾಗಿ ದೇವರ ವಾಕ್ಯ ಹೇಳ್ತದೆ. ನೀವು ಒಂದು ಮಾತಾದ್ರೂ ಮಾತಾಡಬಾರ್ದು. ಯಾಕೆ ದೇವರ ವಾಕ್ಯ ಹೇಳ್ತದೆ ನೀವು ಒಂದು ಮಾತಾದ್ರೂ ಮಾತಾಡಬಾರ್ದು ಎಂದಾಗಿ? ಒಂದು ಎಕ್ಸಾಂಪಲ್, ಈಗ ನಾವು ನೆನೆಸಿ, ನಾವೀಗ ಹೋಗ್ತಾ ಇದ್ದೇವೆ. ಈಗ ನಮ್ಗೆ ದೇವರ ಕೆಲಸವನ್ನು ಕೊಟ್ರೆ, ಈಗ ಕೋಟೆ ಸುತ್ತಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಅನೇಕ ಜನರು ಮಾತಾಡ್ತಾರೆ, ನಾವು ಸುತ್ತಿದ್ರೆ ಇದು ಬೀಳುದು ಹೌದಾ? ಇದು ಒಂದು ಕೋಟೆದು ಗೋಡೆ ಹೊಡಿಲಿಕ್ಕೆ ಮರದ ದಿಮ್ಮಿ ತರಲಿಲ್ಲ, ಲ್ಯಾಡರ್ ತರಲಿಲ್ಲ, ಏನು ಎಂತ ಯಂತ್ರಗಳನ್ನು ತರಲಿಲ್ಲ, ಇದ್ರ ಖಾಲಿ ನಾವೊಂದು ಸುತ್ತಿ ಬಂದು ಬೀಳ್ತದ ಇದು? ಇದು ಖಂಡಿತ ನಾವು ಮಾತಾಡುವಂತ ಮಾತು ಪಡೆಯರೆ. ಇನ್ನಷ್ಟು ಜನ ಕೆಲವರು ಹೇಳ್ಬೋದು, ಸ್ವಲ್ಪ ನಂಬಿಕೆ ಇದ್ದವ್ರು ಹೇಳ್ಬೋದು, ಅಲ್ಲ ದೇವರು 7 ಸಲ ಯಾಕೆ ಹೇಗೂ ಬೀಳಿಸ್ತಾನೆ, ಒಂದೇ ದಿವಸದಲ್ಲಿ ಬೀಳಿಸ್ಲಿಕ್ಕೆ ಆಗುದು, 1 ಸಲ ಸುತ್ತಿದ್ರೆ ಸಾಕಾಗುದಿಲ್ಲ, ಬೀಳಿಸುದಿಲ್ವಾ? ದೇವರು ನಮ್ಮ ವಿಧೇಯತೆಯನ್ನು ಕೇಳ್ತಾನೆ ಪ್ರಿಯರೇ. ಈಗ ಅವರು ಸುತ್ತು ಬಂದ್ರು, ಈಗ ಗೋಡೆ ಮೇಲೆ ಇದ್ದವರು ತಮಾಷೆ ಮಾಡಬಹುದು, ಇವರು ಖಾಲಿ ಸುತ್ತು ಬರ್ತಾ ಇದ್ದಾರೆ ಕೋಟೆಗೆ, ಬೀಳ್ತದ ಎಂಬುದಾಗಿ. ದೇವರು ನಮ್ಮ ನಂಬಿಕೆಯನ್ನು ಪರೀಕ್ಷಿಸ್ತಾನೆ. ಎಷ್ಟು ಸಲ ನಾವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತೇವೆ ಎಂಬುದಾಗಿ. ಈಗ ಅವ್ರು ಹೇಳ್ತಾರೆ ಗಟ್ಟಿಯಾಗಿ ಆರ್ಭಟಿಸಿ ಎಂಬುದಾಗಿ. 7ನೇ ದಿವಸದಲ್ಲಿ ಟ್ರಂಪೆಟ್ ಉತ್ತೋ ಗಟ್ಟಿಯಾಗಿ ಆರ್ಭಟಿಸಿರಿ. ಹಾಗಾದ್ರೆ ಅವರು ಆರ್ಭಟಿಸಿದ ಶಬ್ದ ಯಾವುದಾಗಿರ್ಬೋದು? ನಾನು ಈ ವಾಕ್ಯದಲ್ಲಿ ಹುಡುಕಿದೆ, ಅವ್ರು ಏನಂತ ಆರ್ಭಟಿಸಿರ್ಬೋದು ಅಂದ್ರೆ, ಸುಮ್ಮನೆ ಬೊಬ್ಬೆ ಅಂತ ಬೊಬ್ಬೆ ಹಿಡ್ದಿರ್ಲಿಕ್ಕಿಲ್ಲ, ಏನಾದ್ರೂ ಶಬ್ದ ಅವರು ಯೂಸ್ ಮಾಡಿರ್ಬೋದಲ್ಲ. ನನಗೆ ಗೊತ್ತಿಲ್ಲ ಏನು ಯೂಸ್ ಮಾಡಿದಾರೆ ಎಂಬುದಾಗಿ. ಆದ್ರೆ ಆ ಪ್ರಕಟಣೆ ಪುಸ್ತಕದಲ್ಲಿ 19-15 ಓದುವಾಗ ಹಲ್ಲೆಲೂಯಾ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಿಮಗೆ ಗೊತ್ತಿದೆ ದೇವರ ವಾಕ್ಯದಲ್ಲಿ ಹಲ್ಲೆಲೂಯಾ ಎಂಬುದಾಗಿ ಶಬ್ದ ಎಷ್ಟು ಸಾರಿ ಬರೆಯಲ್ಪಟ್ಟಿದೆ ನಿಮಗೆ ಗೊತ್ತಿದ್ಯಾ? ಯಾರಿಗಾದ್ರು? ಹೊಸ ಒಡಂಬಡಿಕೆಯಲ್ಲಿ 4 ಬಾರಿ ಬರೆಯಲ್ಪಟ್ಟಿದೆ ಪ್ರಿಯರೇ.
ಆದ್ರೆ ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ 24 ಬಾರಿ ಬರೆಯಲ್ಪಟ್ಟಿದೆ. ಅದೆಲ್ಲ ಹೆಚ್ಚಾಗಿ ಕೀರ್ತನೆಗಳಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲು ಎಂಬುದಾಗಿ ಅಂತ ಹೇಳಿದ್ರೆ ಅದೊಂದು ಘೋಷವಾಕ್ಯ. ಹಲ್ಲೇಲು ಯಾ, ಹಲ್ಲೇಲು ಯಾ ಅಂದ್ರೆ ಹಲ್ಲೇಲು ಅಂದ್ರೆ ಪ್ರೈಸ್, ಯಾ ಅಂದ್ರೆ ಯಾವೇಗೆ ಪ್ರೈಸ್ ಮಾಡಿ ಎಂಬುದಾಗಿ. ಈ ಶಬ್ದ ನಾನು ಅನಿಸ್ತೇನೆ ಹೀಗೆ ಗಟ್ಟಿಯಾಗಿ ಅವರು ಘೋಷಣೆ ಮಾಡಿರ್ಬೋದು ಎಂಬುದಾಗಿ. ಯಾಕಂತ ಹೇಳಿದ್ರೆ ನೀವು ದೇವರನ್ನು ಸ್ತುತಿಸುವಾಗ ಸ್ಪಿರಿಟ್ ವರ್ಲ್ಡ್ ಅಲ್ಲಿ ತುಂಬಾ ಬದಲಾವಣೆ ಆಗ್ತದೆ ಪ್ರಿಯರೇ. ನಿಮ್ಮ ಸಮಸ್ಯೆಗಳಿಗೆ ನೀವು ಈಗ ಅಲ್ಲಿ ಅವರು 7 ದಿವಸ ಸುತ್ತು ಬಂದ್ರು, ಮೌನವಾಗಿದ್ರು. ಆದ್ರೆ 7ನೇ ದಿವಸದಲ್ಲಿ ಅವರು ಆರ್ಭಟಿಸಿದ್ರು ಪ್ರಿಯರೇ. ಅನೇಕ ಬಾರಿ ನಾವು ದೇವರ ಸನ್ನಿಧಿ, ನಮಗೆ ಈಗ ಪ್ರಾಬ್ಲಮ್ ಇದೆ, ಸಮಸ್ಯೆ ಇದೆ, ನಾವು ದೇವರ ಸನ್ನಿಧಿಗೆ ಹೋಗ್ತೇವೆ. ನಾವು ದೇವರ ಸನ್ನಿಧಿ ಮೌನವಾಗಿ ನಾವು ನಮ್ಮ ಸಮಸ್ಯೆಯನ್ನು ಆತನಿಗೆ ತಿಳಿಸ್ಬೇಕು, ಏನ್ ಪ್ರಾಬ್ಲಮ್ ಇದೆ ತಿಳಿಸ್ಬೇಕು. ಆನಂತರ ನೀವು ಪ್ರೈಸ್ ಮಾಡಿ ಪ್ರಿಯರೇ. 1 ಸಲ 2 ಸಲ ಮಾತಾಡಿ ಸುಮ್ಮನೆ ಆಗ್ಬೇಡಿ, ಪ್ರೈಸ್ ಮಾಡಿ, ದೇವರಿಗೆ ಸ್ತೋತ್ರ ಮಾಡಿರಿ. ಇದು ದೊಡ್ಡ ಬದಲಾವಣೆ ಮಾಡ್ತದೆ ಪ್ರಿಯರೇ. ಆತ್ಮಿಕ ಲೋಕದಲ್ಲಿ ಕಾರ್ಯ ಮಾಡೋದು 2 ಸಂಗತಿಗಳಿದೆ ಪ್ರಿಯರೇ. ಒಂದು, ನೀವು ಹಲ್ಲೆಲು ಯಾ ಅಂದ್ರೆ ನೀವು ದೇವರನ್ನು ಸ್ತುತಿಸುವಾಗ ಕಾರ್ಯಗಳಾಗ್ತದೆ ಪ್ರಿಯರೇ. ಇನ್ನೊಂದು ಸಂಗತಿ ಪ್ರಿಯರೇ, ನೀವು ಯಾ ಶುವ, ಇದು 2ನೇ ಶಬ್ದ ಪ್ರಿಯರೇ. ಯಾ ಶುವ ಅಂತ ಹೇಳಿದ್ರೆ, ಯಾ ಅಂದ್ರೆ ಯಾವೆ, ಶುವ ಅಂತ ಹೇಳಿದ್ರೆ ಸಾಲ್ವೇಷನ್. ನೀವು ಯೇಸುವಿನ ಹೆಸರನ್ನು ಕರೆಯುವಾಗ ದೊಡ್ಡ ಕಾರ್ಯಗಳಾಗ್ತದೆ ಪ್ರಿಯರೇ. ಆತ್ಮಿಕ ಲೋಕದಲ್ಲಿ ನಡೆಯುವಂತ ಸಂಗತಿ ನಿಮ್ಮ ಕಣ್ಣಿಗೆ ಕಾಣುವುದಿಲ್ಲ ಪ್ರಿಯರೇ, ಆದ್ರೆ ಅದು ನಡೀತದೆ, ಹೌದು, ಖಂಡಿತವಾಗಿ ನಡೀತದೆ. ಆದ್ರೆ ನಿಮ್ಮ ಅನುಭವಕ್ಕೆ ಬರ್ತದೆ. ಯಾಕಂತ ಹೇಳಿದ್ರೆ ನೀವು ದೇವರನ್ನು ಸ್ತುತಿಸುವಾಗ ನಿಮ್ಮ ಮುಂದೆ ಏನು ಗೋಡೆ ಇದೆಯಲ್ಲ, ನಿಮಗೆ ಏನು ತಡೆಯಾಗಿ ಬಂದಿದೆ, ನಿಮ್ಮ ಜಾಬ್ ಇರ್ಬೋದು, ನಿಮ್ಮ ಏನು ಸಂಗತಿ ಇರ್ಬೋದು, ಇದು ಬಿದ್ದು ಹೋಗ್ತದೆ ಪ್ರಿಯರೇ. ಇದು ನೀವು ಅನುಭವಿಸ್ತೀರಿ. ಯಾಕಂತ ಹೇಳಿದ್ರೆ ಇದು ಅನೇಕ ಭಕ್ತರ ಒಂದು ಎಕ್ಸಾಂಪಲ್ ಆಗಿದೆ. ನೀವು 1 ಸಲ 2 ಸಲ ಪ್ರೈಸ್ ಮಾಡಿ ನಿಲ್ಲಿಸಬೇಡಿ. ನೀವು ದೇವರ ವಾಕ್ಯ ಹೇಳ್ತದೆ, ಅದರಲ್ಲಿ ನೀವು ವಿಧೇಯತೆಯನ್ನು ದೇವರು ಮೆಚ್ಚುತ್ತಾರೆ ನಮ್ಮಲ್ಲಿ. ಈ ವಾಕ್ಯದ ಒಂದು ನಾನೀಗ ಹೇಳಿದ್ದು ಅಂತ ಹೇಳಿದ್ರೆ, ಮೊದಲನೇದಾಗಿ ನಿಮ್ಮ ಸಮಸ್ಯೆಗಳು ಬರುವಾಗ ನೀವು ವಾಗ್ದಾನಗಳನ್ನು ಮಾತಾಡಿ, ದೇವರದ ವಾಗ್ದಾನಗಳನ್ನು ಮಾತಾಡಿ. ನಿಮ್ಮಿಂದ ಏನು ಸೈತನ ಕದ್ದುಕೊಂಡಿದ್ದಾರೆ ಅಥವಾ ವಶಪಡಿಸಿಕೊಳ್ಳಿಕ್ಕೆ ಬೇಕಾಗಿ ನೀವು ವಾಗ್ದಾನಗಳನ್ನು ಮಾತಾಡಿ. 2ನೇದಾಗಿ ದೇವರ ನಾಮವನ್ನಾಗಲಿ ದೇವರ ವಾಕ್ಯವನ್ನಾಗಲಿ ನೀವು ತಪ್ಪಾದ ಸಂಗತಿಗಳಿಗಾಗಿ ಉಪಯೋಗಿಸಬೇಡಿ ಪ್ರಿಯರೇ. ದೇವರ ಯೋಜನೆಗೆ ಫಸ್ಟ್ ನೀವು ಬನ್ನಿ, ಅದರ ನಂತರ ನೀವು ವಾಗ್ದಾನಗಳನ್ನು ಮಾತನಾಡಿ ಪ್ರಿಯರೇ. 3ನೇದಾಗಿ ನೀವು ದೇವರ ಸನ್ನಿಧಿಯಲ್ಲಿ ನಿಮ್ಮ ಆ ಸಮಸ್ಯೆ ಏನು ಗೋಡೆ, ಎರಿಕೋ ಗೋಡೆ ಇದೆಯಾ, ಯೋರ್ದಾನ್ ಹೊಳೆ ಇದೆಯಾ, ಕೆಂಪು ಸಮುದ್ರ ಏನಿದೆ, ಅದನ್ನು ದೇವರ ಸನ್ನಿಧಿಯಲ್ಲಿ ಇಟ್ಟುಕೊಳ್ಳಿ, ಮತ್ತೆ ದೇವರನ್ನು ಸ್ತುತಿಸಿ ಪ್ರಿಯರೇ. ಇದು ದೊಡ್ಡ ಕಾರ್ಯ ಮಾಡ್ತದೆ, ಅನೇಕ ಕಾರ್ಯಗಳು ಮಾಡ್ತದೆ ನಿಮ್ಮ ಜೀವಿತದಲ್ಲಿ. ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮೊದಲನೇ ಯೋಹಾನ 5ನೇ ಅಧ್ಯಾಯ 4ನೇ ವಚನದಿಂದ 5ನೇ ವಚನದವರೆಗೆ. ಮೊದಲನೇ ಯೋಹಾನ ಬರೆದ ಪತ್ರಿಕೆ 5ನೇ ಅಧ್ಯಾಯ 4ರಿಂದ 5ನೇ ವಚನದವರೆಗೆ. ದೇವರಿಂದ ಹುಟ್ಟಿದೆ ಇರುವಂತದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ಲೋಕವನ್ನು ಜಯಿಸಿದಂಥದ್ದು ನಮ್ಮ ನಂಬಿಕೆಯೇ. ಯೇಸುವು ದೇವರ ಮಗನೆಂದು ನಂಬಿದವರೇ ಅಲ್ಲದೆ ಲೋಕವನ್ನು ಜಯಿಸುವವರು ಇನ್ನಾರಿದ್ದಾರೆ. ಹೌದು, ದೇವರ ವಾಕ್ಯ ಹೇಳ್ತದೆ ನಮಗೆ ಆ ಯುದ್ಧದ ಬಗ್ಗೆ ಅನೇಕ ಸಂಗತಿಗಳು ಹೇಳ್ತದೆ, ನಮ್ಮ ಆತ್ಮಿಕ ಯುದ್ಧದ ಬಗ್ಗೆ. ನೀವು ಯೇಸುವನ್ನು ರಕ್ಷಕನೆಂಬುದಾಗಿ ಅಂಗೀಕರಿಸಿದರೆ ನಮ್ಮನ್ನು ಬಿಟ್ಟು ಈ ಲೋಕವನ್ನು ಜಯಿಸುವವರು ಯಾರಿದ್ದಾರೆ ಎಂದು ದೇವರ ವಾಕ್ಯ ಹೇಳ್ತದೆ. ಯಾಕಂತ ಹೇಳಿದ್ರೆ ನಾವು ಸತ್ಯವನ್ನು ತಿಳಿದಿದ್ದೇವೆ, ನಾವು ಸತ್ಯವನ್ನು ತಿಳಿದಿದ್ದೇವೆ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತೇವೆ ಎಂದು ದೇವರ ವಾಕ್ಯ ಹೇಳ್ತದೆ. ಇದು ನಮ್ಮಲ್ಲಿ ಕಾರ್ಯ ಮಾಡ್ತದೆ. ನಾವು ಏನು ಈ ಲೋಕದಲ್ಲಿ ನಮಗೆ ಅಧಿಕಾರ ಕೊಡಲ್ಪಟ್ಟಿದೆ ಪ್ರಿಯ. ಅನೇಕ ಬಾರಿ ನಾವು ನಮಗೆ ಕೊಟ್ಟಿರುವಂತಹ ಆ ಅಧಿಕಾರ ಏನಾದ್ರು ದೇವರ ವಾಕ್ಯ ಹೇಳ್ತದೆ, ಹಾವುಗಳನ್ನು, ಚೇಳುಗಳನ್ನು, ವೈರ್ಯ ಸಮಸ್ತ ಬಲವನ್ನು ತುಳಿದಾಗ ನಿಮಗೆ ಅಧಿಕಾರ ಕೊಟ್ಟಿದೆ. ನಾವು ಅನೇಕ ಬಾರಿ ನಮ್ಮ ಅಧಿಕಾರ ಏನಿದೆ ನಮಗೆ ಗೊತ್ತಿಲ್ಲ ಪ್ರಿಯ, ನಾವು ತಿಳಿದಿಲ್ಲ ಅದನ್ನು. ನಾವು ನಮ್ಗೆ ಕಷ್ಟ ಬಂದಾಗ ಕೂಗ್ತೇವೆ, ಸಮಸ್ಯೆಗೆ ಬಂದಾಗ. ಆದ್ರೆ ಅನೇಕ ಬಾರಿ ದೇವರು ನಮಗೆ ಅಧಿಕಾರ ಕೊಟ್ಟಿದೆ, ನಾವು ಅದನ್ನು ಯೂಸ್ ಮಾಡುವುದಿಲ್ಲ, ನಮಗೆ ಗೊತ್ತೇ ಇಲ್ಲ ಪ್ರಿಯ. ನಾವು ಅದನ್ನು ಇದು ಏನಂತ ಹೇಳುದು ಅಂತ ಹೇಳಿದ್ರೆ, ನಾವು ದೇವರ ವಾಕ್ಯದಲ್ಲಿ ನಾವು ಇನ್ನು ತಿಳ್ಕೊಳ್ಬೇಕು. ಇನ್ನು ಈ ವಾಕ್ಯ ನಾವು ವಾಗ್ದಾನಗಳನ್ನು ಉಪಯೋಗಿಸ್ಬೇಕು. ನಮ್ಮ ಸಮಸ್ಯೆಗಳು ಬಂದಾಗ ನಾವು ಸೋತೋಗ್ದಲ್ಲ ಪ್ರಿಯರೇ, ನಮ್ಮ ಆ ಡಿಫೆನ್ಸ್ ಸಿಸ್ಟಮ್ ಅನ್ನು ನಾವು ಯೂಸ್ ಮಾಡ್ಬೇಕು. ಯಾಕಂದ್ರೆ ವೈರಿಯು ನಮ್ಮನ್ನು ಏನ್ ಅಟ್ಯಾಕ್ ಮಾಡ್ತಾರಲ್ಲ, ನಾವು ಆತನನ್ನು ಎದುರಿಸಿದ್ರೆ ಮಾತ್ರ ಅದನ್ನು ಬಿಟ್ಟು ಹೋಗ್ತಾನೆ ಪ್ರಿಯರೇ. ಇಲ್ಲದಿದ್ರೆ ನಾವು ಸರೆಂಡರ್ ಆದಾಗ ನಮ್ಮ ನಂಬಿಕೆಯನ್ನು ಕಳ್ಕೊಂಡು ಹೋಗ್ತಾ ಹೋಗ್ಬೇಕು, ಕ್ರಮೇಣ ನಾವು ಕಳ್ಕೊಂಡು ಹೋಗ್ತೇವೆ. ದೇವರ ವಾಕ್ಯ ಅದಕ್ಕಾಗಿ ಎಚ್ಚರಿಸ್ತದೆ, ಯಾವಾಗಲೂ ಸೈತನ ಎದುರಿಸಿ ಎಂಬುದಾಗಿ. ನೀವು ಅದನ್ನು ಎದುರಿಸಿದ್ರೆ ಮಾತ್ರ ಅದನ್ನು ಬಿಟ್ಟು ಓಡಿ ಹೋಗ್ತಾನೆ.